ಏನೇ ಇದ್ರು AICC ಅವರು ಸುರ್ಜಿವಾಲಾ ಅವರು ಬಂದು ಮೀಟಿಂಗಲ್ಲಿ ಏನು ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗಿ ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಏನಾದ್ರು ಇದ್ರೆ ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಮಾತಾಡಲಿ, ಅಧ್ಯಕ್ಷ ಹತ್ರ ಮಾತಾಡಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡಲಿ, ನನ್ನ ಹತ್ರ ಬಂದು ಮಾತಾಡಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾ ಇರೋದು. BJP-ಲಿರಲಿ, ದಳ ಇರಲಿ, ಕಾಂಗ್ರೆಸ್ ಇರಲಿ, ರೈತ ಸಂಘ ಇರಲಿ, ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ ನನಗೆ ಏನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಲಿ ಏನಾದ್ರು ಸಿಗ್ತದ ಈ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿನಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು ಹೊರತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಭಾಳ ಶ್ರಮಪಟ್ಟು ಈ ಪಕ್ಷನ DK ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಮತದಾರರ ಪಕ್ಷ. ನಾನಲ್ಲ, ಯಾರಿದ್ರೂ ಪಕ್ಷ ಹೋದ್ರೂ ನಾವು ಮನೇಲಿ ಕೂತ್ಕೊಂಡ್ರು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ಗೊಂದು ದೊಡ್ಡ ಇತಿಹಾಸ ಇದೆ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮಗೆ ಅವ್ರ ಅಧಿಕಾರನೇ ತಗೊಳ್ಳಿಲ್ಲ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಮಹಾತ್ಮ ಗಾಂಧೀಜಿಯವರು. ಹಂಗೆ ಇವತ್ತು ನಾವೆಲ್ಲ ಅದನ್ನು ಸ್ಮರಿಸ್ಕೊಂಡು ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು. ಅವ್ರೇನಾದ್ರು ತೊಗೊಂಡ್ರೆ, ಫಲ ಏನಾದ್ರು ತೊಗೊಂಡ್ರೆ ನಮ್ಮಂಥವ್ರು ಕೊಟ್ಬಿಟ್ಟು ಹೋದ್ರು. ಈಗ ನಾವು ಸದ್ಯಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ. ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು, ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ. ನಿನ್ನ ಮಾತಲ್ಲ ನಾನು ಕೇಳಕ್ ನೀವು ಮುಂದುವರೆದ್ರು ಸಂತೋಷ ಅಲ್ಲ ಸರ್, ನೀವು ಮುಂದುವರೆದ್ರು ಸಂತೋಷ, ಆದ್ರೆ ಅದನ್ನ ಸ್ಪಷ್ಟಪಡಿಸ್ಲಿ ಅಂತ ಸರ್. ನೋಡ್ರಿ, ನಾನೆಲ್ಲ ಸ್ಪಷ್ಟಪಡೋದು ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡ್ದಂಗೆ ಆಗ್ತದೆ. ಅವೆಲ್ಲ ಮಾಡಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.